ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ರಾಜಿತಂತ್ರಕ್ಕೆ ಪ್ರತಿತಂತ್ರ ಹೂಡಿದ ಗೋಪಾಲ. ರಾಜಿ ಕಕ್ಕಾಪಿಕ್ಕಿ. ರಾಜಿತಂತ್ರಕ್ಕೆ ಗೋಪಾಲ ಪ್ರತಿ ಉತ್ತರ ಹೊರಡಿಸಿದ್ದಾನೆ. ಪುಟ್ಟಕ್ಕನನ್ನು ಹೇಗಾದರೂ ಮಾಡಿ ಮಣಿಸಲೇಬೇಕು ಎನ್ನುವ ರಾಜಿ ತಂತ್ರಕ್ಕೆ ಗೋಪಾಲ ಎಳ್ಳು ನೀರು ಬಿಟ್ಟಿದ್ದಾನೆ. ಗೋಪಾಲನನ್ನು ಅರೆಸ್ಟ್ ಮಾಡಲು ಪೊಲೀಸರು ರಾಜಿ ಕರೆದುಕೊಂಡು ಬಂದಿದ್ದಾಳೆ. ಈ ವೇಳೆ ಪುಟ್ಟಕ್ಕ ಬಹಳ ರಾಜಿಯನ್ನು ಬೇಡಿಕೊಳ್ಳುತ್ತಾರೆ. ನೋಡು, ನಿನಗೆ ಏನು ಬೇಕಾದರೂ ನಾನು ಕೊಡುತ್ತೇನೆ. ಅವರಿಗೆ ಏನು ಮಾಡಬೇಡ. ಈಗಾಗಲೇ ಅವರ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಈಗ ಸುಧಾರಿಸಿಕೊಳ್ಳುತ್ತಿದ್ದಾರೆ ಎಂದು ಪುಟ್ಟಕ್ಕ ಪದೇ ಪದೇ ರಾಜಿ ಬಳಿ ಹೇಳಿಕೊಳ್ಳುತ್ತಿದ್ದಾರೆ. ಆದರೆ ಪುಟ್ಟಕ್ಕನ ಮಕ್ಕಳು ಮಾತ್ರ ಗೋಪಾಲನನ್ನು ಕರೆದುಕೊಂಡು ಹೋಗಲಿ, ನೀನು ನಿಶ್ಚಿಂತೆಯಿಂದಿರು ಅಮ್ಮ, ಈ ರಾಜಿ ಮಾತಿಗೆ ಸೊಪ್ಪು ಹಾಕಬೇಡ ಎಂದು ಸ್ನೇಹ ಪದೇ ಪದೇ ಹೇಳಿದ್ದಾಳೆ. ಆದರೆ ರಾಜಿ ಮಾತ್ರ ಕೊನೆಗೆ ಪುಟ್ಟಕ್ಕನ ಬಳಿ ಆಕೆಯ ಬಳಿ ಇರುವ ಮನೆ ಹಾಗೂ ಮೆಸ್ಸನ್ನು ಕೇಳುತ್ತಾಳೆ. ಇದನ್ನು ಕೇಳಿ ಪುಟ್ಟಕ್ಕಗೆ ಶಾಕ್. ಆದರೆ ಸ್ನೇಹ ಮತ್ತು ಸಹನ ಮಾತ್ರ ರಾಜಿ ವಿರುದ್ಧ ತಿರುಗಿ ಬೀಳುತ್ತಾರೆ. ಯಾಕೆ ಹೀಗೆ ನಮಗೆ ತೊಂದರೆ ಕೊಡುತ್ತೀಯ ಎಂದೆಲ್ಲ ಸಹನ ಹೇಳುತ್ತಾರೆ. ಈ ವೇಳೆ ಪುಟ್ಟಕ್ಕ ಮೆತ್ತಗೆ ಸರಿ, ನಾನು ನಿನಗೆ ಮೆಸ್ ಹಾಗೂ ಮನೆಯವರನ್ನು ಬರೆದು ಕೊಡುತ್ತೇನೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ರಾಜಿ ಬಹಳ ಖುಷಿಯಾಗುತ್ತದೆ. ಆದರೆ ಗೋಪಾಲನಿಗೆ ಬಹಳ ಬೇಸರ ಆಗುತ್ತದೆ. ನನ್ನಿಂದಾಗಿ ಪುಟ್ಟಕ್ಕನಿಗೆ ಪರಿಸ್ಥಿತಿ ಬಂತಲ್ಲ ಎಂದು ಮನದಲ್ಲಿ ಕೊರಗುತ್ತಾ ಬಳಿಕ ಪುಟ್ಟಕ್ಕ ಬಳಿ ನಿಜ ವಿಚಾರವನ್ನು ಹೇಳುತ್ತಾನೆ. ಪುಟ್ಟಕ್ಕನ ಬಳಿ ಗೋಪಾಲ ಹೇಳಿದೆನು, ಪುಟ್ಟಕ್ಕನಿಗೆ ಅಗಾಧವಾಗಿ ಆಗಿದ್ದು ನಿಜ, ಆದರೆ ಅದರ ನೆನಪಿನ ಶಕ್ತಿ ಹೋಗಿರುವುದು ಸುಳ್ಳು. ನನಗೆ ನೆನಪಿನ ಶಕ್ತಿ ಇತ್ತು, ನಾನು ಸುಳ್ಳು ಹೇಳಿದೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಪುಟ್ಟಕ್ಕನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತದೆ. ಹಾಗೆ ಪೊಲೀಸರ ಬಳಿ ಗೋಪಾಲ ನನಗೆ ಅಪಘಾತ ಮಾಡಿದ್ದು ಬೇರೆ ಯಾರೂ ಅಲ್ಲ, ರಾಜಿ ಎಂದು ಕೇಳುತ್ತಾನೆ. ಇದನ್ನು ಕೇಳಿದ ರಾಜಿಗೆ ಶಾಕ್ ಆಗುತ್ತೆ. ಇತ್ತ ಕಂಠಿ ಮಾತಿಗೆ ಗೋಪಾಲ ನಡೆದುಕೊಂಡುತ್ತಿರುತ್ತಾನೆ. ವರ್ಕ್ ಆಯಿತು ಕಂಠಿ ಮಾಸ್ಟರ್ ಪ್ಲಾನ್. ಇನ್ನು ಬಂಗಾರಮ್ಮನ ನಿರ್ಧಾರ ಕೇಳಿ ಮಾದೇಗೌಡರಿಗೆ ಬಹಳ ಖುಷಿಯಾಯಿತು. ಶಶಿಕಲಾ ಬಾಯಿ ಮುಚ್ಚಿಸುವ ಹಾಗೆ ಮಾತನಾಡಿದ್ದು ನೋಡಿ ಇನ್ನೂ ಖುಷಿಯಾಗುತ್ತದೆ. ಇದಕ್ಕಾಗಿ ಬಂಗಾರಮ್ಮ ಬಳಿ ಬಂದು ಮಾದೇಗೌಡರು ಮೆಚ್ಚುಗೆ ಸೂಚಿಸುತ್ತಾರೆ. ಬಂಗಾರಮ್ಮ ಇವತ್ತು ಮಾಡಿದ ಕೆಲಸದಿಂದ ನನಗೆ ಬಹಳ ಖುಷಿಯಾಯಿತು. ಸ್ನೇಹ ಮಗುವನ್ನು ಯಾವುದೇ ಮೂಢನಂಬಿಕೆಗೆ ಒಳಗಾಗಿ ತೆಗೆಸಿಬಿಡಿ ಆ ಮಗುವನ್ನು ಎಂದು ಶಶಿಕಲಾ ಹೇಳುತ್ತಾರೆ. ಆದರೆ ನೀವು ಅದನ್ನು ತಿರಸ್ಕಾರ ಮಾಡಿದ್ದು ನನಗೆ ಬಹಳ ಖುಷಿಯಾಯಿತು. ನೀವು ಎಲ್ಲದನ್ನು ನನ್ನ ಮಕ್ಕಳೆಂದು ಅಂದುಕೊಂಡಿರುವುದು ಇದಕ್ಕೊಂದು ನಿದರ್ಶನ ಎಂದು ಹೇಳುತ್ತಾರೆ. ಸುಪ್ಪಕ್ಕೆ ಮರುಕುಪಟ್ಟ ಬಂಗಾರಮ್ಮ ಇನ್ನು ಸ್ನೇಹಗೆ ಮಕ್ಕಳಾಗುವುದು ಬಂಗಾರಮ್ಮನಿಗೆ ಇಷ್ಟ ಇಲ್ಲ ಎಂದಲ್ಲ, ತನ್ನ ಮಗ ನನ್ನ ಮಾತು ಮೀರಿ ಬಿದ್ದಾನೆ ಎಂದು ಬಹಳ ಬೇಸರ ಮಾಡಿಕೊಂಡಿದ್ದಾರೆ. ವಸುರಾದ ಜೀವನ ಸರಿ ಹೋಗಬೇಕು, ಅಲ್ಲಿಯ ತನಕ ಅವರಿಬ್ಬರು ಅಂದಾಗ ಬರುವುದು ಎಂದಲೇ ಹೇಳಿದ್ದೆ. ಆದರೆ ಕಂಠಿ ಮಾತ್ರ ಈ ರೀತಿ ನಡೆದುಕೊಂಡಿರುವುದು ನನಗೆ ಇಷ್ಟ ಇಲ್ಲ ಎಂದು ಜೋರಾಗಿ ಹೇಳಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.